ಟೇಕ್ ಆಫ್ ಆದ ಎರಡೇ ನಿಮಿಷದಲ್ಲಿ ವಿಮಾನ ಪತನ ಆಗಿರೋದು. ಟೇಕ್ ಆಫ್ ಆಗ್ತಾ ಇದ್ದಂತೆಯೇ ಪತನ ಆಗಿಬಿಟ್ಟಿದೆ ವಿಮಾನ. ಅದಕ್ಕೇನು ಶಕ್ತಿ ಬೇಕಿತ್ತೋ ವಿಮಾನಕ್ಕೆ ಅಷ್ಟು ಮೇಲಕ್ಕೆ ಹಾರಲಿಕ್ಕೆ ಅದಕ್ಕೆ ಆಗಿಲ್ಲ. ಆದ ಕಾರಣದಿಂದಾಗಿ ಈ ವಿಮಾನ ಕೆಳಗಡೆ ಬಿದ್ದು ಉರಿದು ಹೋಗಿದೆ. ಪೈಲಟ್ 10 ಮಂದಿ ಕ್ಯಾಬಿನ್ ಕ್ರ್ಯೂ ಇವರೆಲ್ಲರೂ ಕೂಡ ಇದರಲ್ಲಿದ್ದರು. ಏರ್ ಇಂಡಿಯಾ ವಿಮಾನ ಬಿದ್ದು ಹೋಗಿರೋದು ಇದೀಗ. ಪೈಲಟ್, ಕ್ಯಾಬಿನ್ ಕ್ರ್ಯೂ ಎಲ್ಲ ಸೇರಿದ್ರೆ 242 ಜನ ಪ್ರಯಾಣಿಕರನ್ನು ಸೇರಿಸಿಕೊಂಡು ಅಷ್ಟು ಜನ ಇದೀಗ ಈ ದುರಂತಕ್ಕೀಡಾದಂಥ ವಿಮಾನದಲ್ಲಿ ಪ್ರಯಾಣ ಬೆಳೆಸಿದ್ರು. ಅವರೆಲ್ಲರೂ ಲಂಡನ್ ಕಡೆಗೆ ಹೊರಟಿದ್ರು ಎಲ್ಲರೂ ಕೂಡ. ಇದೆಲ್ಲ ಗುಜರಾತ್ನ ಮಾಜಿ CM ವಿಜಯ್ ರೂಪಾನಿ ಅವರು ಕೂಡ ಪ್ರಯಾಣಿಸ್ತಾ ಇದ್ರು ಅಂತ ಮಾಹಿತಿ ಇದೆ. ಅವರ ಬಗೆಗೆ ಇನ್ನೂ ಹೆಚ್ಚಿನ ಡೀಟೇಲ್ಸ್ ನಾನು ಕೂಡ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಇದೀಗ ಪ್ರಾಣಾಪಾಯದಿಂದ ವಿಜಯ್ ರೂಪಾನಿ ಪಾರು. ಲಕ್ಕಿ ಫೆಲೋ, ತುಂಬ ಅದೃಷ್ಟವಂತ ಅಂತ ಹೇಳಬೇಕು. ಗುಜರಾತ್ನ ಈ ಮಾಜಿ ಮುಖ್ಯಮಂತ್ರಿಯನ್ನು ಲಂಡನ್ಗೆ ಹೊರಟಿದ್ರು, ಆದರೆ ಇಲ್ಲಿವರೆಗೂ ಹೀ ಈಸ್ ಔಟ್ ಆಫ್ ಡೇಂಜರ್ ಅಂತ ಹೇಳಿ ಮಾಹಿತಿ ಬರ್ತಾ ಇದೆ. ಅಹಮದಾಬಾದ್ನ ಆಸ್ಪತ್ರೆಯಲ್ಲಿ ವಿಜಯ್ ರೂಪಾನಿಗೆ ಚಿಕಿತ್ಸೆ ಸಿಗ್ತಾ ಇದೆ. ತುಂಬ ಅದೃಷ್ಟವಂತ ಪ್ರಯಾಣಿಕ ಅಂತ ಹೇಳಬಹುದಾಗುತ್ತೆ. ಯಾರೇ ಈ ದುರಂತದಲ್ಲಿ ಬಚಾವಾದರೂ, ಅವರ ದೇಹದಲ್ಲಿ ಉಸಿರು ಉಳಿದುಕೊಂಡಿದ್ದರೆ ಅವರಷ್ಟು ಅದೃಷ್ಟವಂತರು ಯಾರೂ ಇಲ್ಲ ಅಂತ. ಪ್ರಯಾಣಿಕರ ಪಟ್ಟಿ ಕೂಡ ಒಂದು ಕಡೆ ಇಲ್ಲಿ ಹೊರಗಡೆ ಬರ್ತಾ ಇದೆ. ಪ್ರಯಾಣಿಕರ ಪಟ್ಟಿ ಇದು, ಪ್ಯಾಸೆಂಜರ್ಸ್ ಯಾರಿದ್ರು ಅಂತ ಹೇಳಿ. ವಿಜಯ್ ರೂಪಾನಿ ಕೂಡ ಇದ್ದರು, ಆದರೆ ವಿಜಯ್ ರೂಪಾನಿ ಸದ್ಯಕ್ಕೆ ಔಟ್ ಆಫ್ ಡೇಂಜರ್, ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಅಂತ ಕೂಡ ಮಾಹಿತಿ ಸಿಗ್ತಾ ಇದೆ. ಅಹಮದಾಬಾದ್ನ ಆಸ್ಪತ್ರೆಯಲ್ಲಿ ಅವರಿಗೆ ಟ್ರೀಟ್ಮೆಂಟನ್ನು ಕೊಡಲಾಗ್ತಾ ಇದೆ. ಇದೀಗ ಪತನಗೊಂಡಂಥ ವಿಮಾನದಲ್ಲಿ 53 ಬ್ರಿಟಿಷ್ ಪ್ರಜೆಗಳು ಕೂಡ ಇದ್ದರು. 53 ಬ್ರಿಟಿಷ್ ಪ್ರಜೆಗಳಿದ್ದರು ಇದೇ ವಿಮಾನದಲ್ಲಿ. ಬ್ರಿಟಿಷ್ ನಾಗರಿಕರು 53 ಜನ ಇದ್ದರು ಇದರಲ್ಲಿ. ಈಗ ನಮಗೆ ಇನ್ನೂ ಡೀಟೇಲ್ ಸಿಗ್ತಾ ಹೋಗ್ತಾ ಇದೆ. ಯಾವ್ಯಾವ ಪ್ರಯಾಣಿಕರ ದೇಶಗಳು ಯಾವ್ಯಾವುದಾಗಿತ್ತು, ಫ್ಯೂಯಲ್ ತುಂಬಿಸ್ಕೊಂಡು ಇದು ಹಾರಿದೆ ಅಂತ ಮಾಹಿತಿ ಇದೆ ನಮಗೆ ಅಹಮದಾಬಾದ್ನ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಏರ್ಪೋರ್ಟ್ನಿಂದ. ಆದರೆ ಇದು ಜಿಗಿದ 2 ನಿಮಿಷದಲ್ಲಿ 2 ಕಿಲೋಮೀಟರ್ಗಳಲ್ಲೇ ಇದು ಕುಸಿದು ಬಿಟ್ಟಿದೆ. ಹಾರಲಿಕ್ಕೆ ಆಗಿಲ್ಲ ವಿಮಾನಕ್ಕದು. ಅದರ ಒಂದು ಫುಲ್ ಶಕ್ತಿಯೊಂದಿಗೆ ಹಾರಕ್ಕಾಗಿಲ್ಲ. ಲಂಡನ್ ಕಡೆಗೆ ಹೊರಟಿತು ವಿಮಾನ, ಆದರೆ ಅಹಮದಾಬಾದ್ ಏರ್ಪೋರ್ಟಿಂದ ಅದಕ್ಕೆ ಹೋಗಲಿಕ್ಕೆ ಸಾಧ್ಯವಾಗಿದ್ದು ಬರೀ 2 ಕಿಲೋಮೀಟರ್ ಮಾತ್ರ. ಲಂಡನ್ವರೆಗೂ ಅಲ್ಲ, ಬರೀ 2 ಕಿಲೋಮೀಟರ್ ಮಾತ್ರ ವಿಮಾನಕ್ಕೆ ಮೇಲೆ ಹೋಗಲಿಕ್ಕೆ ಸಾಧ್ಯ ಆಯಿತು. ಅಷ್ಟಲಾಗಲೇ ಅದು ಕುಸಿದು ಕೆಳಗಡೆ ಪತನಗೊಂಡಿದೆ. ಅದು ಪತನವಾಗ್ತಿದ್ದಂತೆಯೇ ಒಂದು ಬಾಂಬ್ ಹಾಕದ ರೀತಿಯಲ್ಲಿ ಇಡೀ ವಿಮಾನವೇ ಹೊತ್ತೆ ಹೊರದಿದೆ. ಇದರಲ್ಲಿ ಗುಜರಾತ್ನ ಮಾಜಿ CM ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಏರ್ ಕಸ್ಟಮ್ ಕಾರ್ಗೋ ಕಚೇರಿ ಸಮೀಪ ವಿಮಾನ ಬಿದ್ದಿರೋದು. ಏರ್ ಕಸ್ಟಮ್ ಕಾರ್ಗೋ ಕಚೇರಿ ಸಮೀಪನೇ ವಿಮಾನ ಬಿದ್ದಿರೋದಿಲ್ಲಿ. ವಿಮಾನ ನಿಲ್ದಾಣ ಕಾಂಪೌಂಡ್ ಪಕ್ಕದಲ್ಲಿಯೇ ಇದೆ ಈ ಒಂದು ಕಚೇರಿ. ಏರ್ ಇಂಡಿಯಾದ ಡ್ರೀಮ್ ಲೈನರ್ ವಿಮಾನ ಇದು. ಏರ್ ಇಂಡಿಯಾದ ಡ್ರೀಮ್ ಲೈನರ್ ವಿಮಾನ ಪತನದ ಬಗ್ಗೆ ಮಾಹಿತಿಯನ್ನು ಪ್ರಧಾನಿ ಕಚೇರಿ ಸಂಗ್ರಹ ಮಾಡಿಕೊಂಡಿದ್ದಾರೆ. ಟೆಕ್ನಿಕಲ್ ಪ್ರಾಬ್ಲಮ್, ತಾಂತ್ರಿಕ ದೋಷದಿಂದ ವಿಮಾನ ಪತನದ ಆಗಿದೆ ಅಂತೇಳಿ ಮಾಹಿತಿ ಸಂಗ್ರಹ ಸಿಕ್ಕಿದೆ ಅವರಿಗೆ. ಗಾಯಾಳುಗಳಿಗೆ ಇದೀಗ ಅಹಮದಾಬಾದ್ನ ಸಿವಿಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಲಾಗ್ತಾ ಇದೆ. ಇದೀಗ ಅಹಮದಾಬಾದ್ನ ಏರ್ಪೋರ್ಟ್ ಬಳಿಯಲ್ಲಿ ವಿಮಾನ ಪತನ ಆಗಿದೆಯಲ್ಲ, ಘಟನಾ ಸ್ಥಳಕ್ಕೆ 4 NDRF ತುಕಡಿ